ಯೇಸು ಇಬ್ಬರು ಶಿಷ್ಯರನ್ನು ಕರೆದು ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮ ಕಣ್ಣು ಮುಂದೆ ಒಂದು ಊರು ಕಾಣಿಸ್ತಿದೆಯಲ್ಲ, ಆ ಊರೊಳಗೆ ಹೋಗಿ ಅಲ್ಲಿ ಕತ್ತೆ ಕಟ್ಟಲ್ಪಟ್ಟಿರುತ್ತೆ, ಅದರ ಮರಿನೂ ಕೂಡ ಕಟ್ಟಲ್ಪಟ್ಟಿರುತ್ತೆ, ನೀವು ಅವುಗಳನ್ನು ಬಿಚ್ಕೊಂಡು ಬನ್ನಿ. ಯಾರಾದರೂ ಏನಾದರೂ ನಿಮ್ಮನ್ನು ಕೇಳಿದ್ರೆ ಇದು ಸ್ವಾಮಿ ಅವ್ರಿಗೋಸ್ಕರ ಅಂತೇಳಿ ಅವ್ರು ಬಿಟ್ಟು ಕೊಡ್ತಾರೆ, ನೀವು ಅವುಗಳನ್ನು ತೆಗೆದುಕೊಂಡು ಬನ್ನಿರಿ ಅಂಥೇಳಿ ತೆಗೆದುಕೊಂಡು ಬರ್ತಿರ್ತಾರೆ. ಇದು ಒಂದು ಪ್ರವಾದನೆಯ ನೆರವೇರಿಸುವುದಕ್ಕಾಗಿ ಈ ಸಂದರ್ಭ ನಡೆದಿದೆ. ಒಂದು ಪ್ರವಾದನೆ. ಏನಾ ಪ್ರವಾದನೆ? 5ನೇ ವಚನ. ಚಿಯೋನ್ ನಗರಿಗೆ ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ, ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದು. ಎಲ್ಲಿದೆ ಈ ಪ್ರವಾದನೆ? ಎಲ್ಲಿದೆ ಈ ಪ್ರವಾದನೆ? ನೋಡಿ, 5ನೇ ವಚನ. ಚಿಯೋನ್ ಎನ್ನುವಂಥ ಪದದ ಮೇಲೆ ಒಂದು ಅಕ್ಷರ ಇದೆ, ನೋಡಿದ್ಯಾ? ನಂಬರ್ ಇದೆ, ನೋಡಿದ್ದೀರಾ? ದಯವಿಟ್ಟು ಬೈಬಲ್ ಓದುವಂಥ, ಬೈಬಲ್ ಇರುವಂಥ ಪ್ರತಿಯೊಬ್ಬರು ಅದನ್ನು ಗಮನಿಸಬೇಕು. 5ನೇ ವಚನ, ಚಿಯೋನ್ ಅನ್ನುವಂಥ ಪದ ಇದೆಯಲ್ಲ, ಆ ಚಿಯೋನ್ ಪದದ ಮೇಲೆ ಒಂದು ನಂಬರ್ ಇದೆ. ಎಷ್ಟು ನಂಬರ್ ಅದು? ಈ 4 ಯಾಕಿದೆ ಅಲ್ಲಿ? ಫುಟ್ ನೋಟ್. ಆ ಲೈನ್ ಇದೆಯಲ್ಲ, ಅಂಡರ್ಲೈನ್ ಇದೆಯಲ್ಲ, ಲಾಸ್ಟ್ ಎಂಡಿಂಗ್ ಲೈನು, ಅದ್ರ ಕೆಳಗಡೆ ನೋಡಿ 1 2 3 4 ಅಂತ ನಂಬರ್ಸ್ ಇದ್ದಾವೆ. ಕೆಳಗಡೆ ಲೈನ್ ಇದೆ, ಫುಟ್ ನೋಟ್. ಇವಾಗ ಚಿಯೋನ್ ಮೇಲಿರುವಂಥ ಅಕ್ಷರ ಯಾವುದು? 4. ಇವಾಗ ಈ 4 ಎಲ್ಲಿದೆ? ಕೆಳಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 62ನೇ ಅಧ್ಯಾಯ 11ನೇ ವಚನ. ನೋಡೋಣ, ಯಾರು ತೆಗೆದಿದ್ರೆ ಟಕ್ ಅಂತ ಓದಿ. 62:11. ಈಗೋ ನಿನ್ನ ರಕ್ಷಣೆಯು ಸಮೀಪವಾಯಿತು, ಯೆಹೋವನು ದಯಪಾಲಿಸುವ ಬಹುಮಾನವು ಆತನೊಂದಿಗಿದೆ, ಆತನು ಅನುಗ್ರಹಿಸುವ ಪ್ರತಿಫಲವು ಆತನ ಮುಂದಿದೆ ಎಂದು ಚಿಯೋನ್ ಎಂಬಾಕೆಗೆ ಹೇಳಿರಿ ಎಂಬುದಾಗಿ ಯೆಹೋವನು ಭೂಮಿಯ ಕಟ್ಟಕಡೆಯವರೆಗೂ ಅಪ್ಪಣೆ ಮಾಡಿದ್ದಾನೆ. ಯೆಶಾಯನ ನಂತರ ಇನ್ನೊಂದು ವಚನ ಕೂಡ ಇದೆ ನೋಡಿ ಅಲ್ಲಿ, ಜಕರ್ಯ 9:9. ತೆಗಿತೀರ? ಜಕರ್ಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 9ನೇ ವಚನ ಏನಿದೆ? ಚಿಯೋನ್ ನಗರಿಗೆ ಬಹು ಸಂತೋಷ ಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ, ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಕನ್ನಡ ಬೈಬಲಲ್ಲಿರುವಂಥ ಶ್ರೇಷ್ಠತೆ, ದ ವ್ಯಾಲ್ಯೂ ಆಫ್ ಕನ್ನಡ ಬೈಬಲ್ ಏನು ಗೊತ್ತಾ ಪ್ರಿಯರೇ? ಪ್ರತಿಯೊಂದು ಸಂದರ್ಭಕ್ಕೂ ರೆಫರೆನ್ಸ್ ಬರೆದಿರುತ್ತೆ. ಅಂದರೆ ಪ್ರವಾದನೆ ನೆರವೇರಿದೆ ಅಂತಂದರೆ ಆ ಪ್ರವಾದನೆ ಎಲ್ಲಿದೆ ಅನ್ನುವಂಥ ರೆಫರೆನ್ಸ್ ಇರುತ್ತೆ. ಇವಾಗ ನಾವು ಅದನ್ನೇ ನೋಡ್ಕೊಂಡಿದ್ದು. ಚಿಯೋನ್ ನಗರಿಯೇ ನೀನು ಬಳಬಡು, ನಿನ್ನ ಬಳಿಗೆ ರಾಜನ ಅರಸನು ಬರ್ತಿದ್ದಾನೆ, ಶಾಂತ ಮನಸ್ಸುಳ್ಳವನಾಗಿ ಕತ್ತೆಯನ್ನು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿಕೊಂಡು ಬರ್ತಿದ್ದಾನೆ ಎಂಬಂಥ ಪ್ರವಾದನೆ ಇದೆ. ಎಲ್ಲಿದೆ ಆ ಪ್ರವಾದನೆ? ಇವಾಗ ಹಳೆ ಒಡಂಬಡಿಕೆ ಎಲ್ಲ ಓದಬೇಕು ನಮಗೆ, ಪ್ರವಾದನೆ ಎಲ್ಲಿದೆ ಅಂತ ಸಿಗಬೇಕು ಅಂತಂದರೆ. ಸೊ ಆ ಪ್ರಾಬ್ಲಮ್ ಇಲ್ದಿರ ನಮಗೆ ಸಾರ್ಟ್ ಔಟ್ ಮಾಡಿಬಿಟ್ಟು ಜಕರ್ಯನ ಗ್ರಂಥ 9ನೇ ಅಧ್ಯಾಯ 9ನೇ ವಚನದಲ್ಲಿದೆ ಅಂತ ಈಸಿ ಮಾಡಿ ಕೊಟ್ಟಿದ್ದಾರೆ. ಇದು ಬೇಕಾದರೆ ನಿಮಗೆ ತೆಲುಗು ಬೈಬಲಲ್ಲಿ ನೋಡಿ, ತೆಲುಗು ಬೈಬಲಲ್ಲಿ ಇರಲ್ಲ, ಕನ್ನಡ ಬೈಬಲಲ್ಲಿದೆ. ಅದಕ್ಕೆ ಮತ್ತೇನು ಬರೆದ ಸುವಾರ್ತೆಗೆ ಬರೋಣ. 21ನೇ ಅಧ್ಯಾಯ. ಆ 21ನೇ ಅಧ್ಯಾಯದ ಮೇಲೆ ನೋಡಿ, ಕೆಲವು ಚಿಕ್ಕ ಚಿಕ್ಕ ಅಕ್ಷರಗಳಿಂದ ತುಂಬ ಬರೆದಿರ್ತಾರೆ. ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಚಿಕ್ಕ ಚಿಕ್ಕ ಅಕ್ಷರಗಳಿಂದ ಕೆಲವು ಬರೆದಿರ್ತಾರೆ. ಏನು ಬರ್ತಿದೆ? ದೊಡ್ಡ ಅಕ್ಷರ ಏನು ಬರ್ತಿದೆ ಅದು ಫಸ್ಟ್ ಓದೋಣ. ದೊಡ್ಡ ಅಕ್ಷರ, ಯೇಸು ಅರಸನಂತೆ ಯೆರೂಸಲೇಮಿನಲ್ಲಿ ಪ್ರವೇಶ ಮಾಡಿದ್ದು. ಅಂದರೆ ಈ ಅಧ್ಯಾಯದಲ್ಲಿ ಅಥವಾ ಈ ಸೆಂಟೆನ್ಸಲ್ಲಿ ಈ ಸಂದರ್ಭ ಇದೆ. ಏನು ಸಂದರ್ಭ? ಯೇಸು ಅರಸನಾಗಿ ಯೆರೂಸಲೇಮಿನಲ್ಲಿ ಪ್ರವೇಶಿಸಿತು. ಇದು ಬೋಲ್ಡ್ ಅಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ, ಹೌದಾ? ಈಗ ಅದರ ಕೆಳಗಡೆ ಚಿಕ್ಕ ಚಿಕ್ಕ ಅಕ್ಷರಗಳಲ್ಲಿ ಕೆಲವು ರೆಫರೆನ್ಸ್ ಮತ್ತೆ ಬರೆದಿದ್ದಾರೆ ನೋಡಿ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 1-11, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 29-40, ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 12-19. ಯಾಕಿವು ಈ ರೆಫರೆನ್ಸ್ ಯಾಕೆ ಮತ್ತೆ? ಏನಂತಂದರೆ ಇದೇ ಸಂದರ್ಭ
ಇದೇ ಸನ್ನಿವೇಶ ಮಾರ್ಕನೂ ಬರೆದಿದ್ದಾನೆ, ಲೂಕನೂ ಬರೆದಿದ್ದಾನೆ, ಯೋಹಾನನೂ ಬರೆದಿದ್ದಾನೆ. ಕನ್ನಡ ಬೈಬಲಲ್ಲಿ ಇರುವಂಥ ದ ಸ್ಪೆಷಾಲಿಟಿ ಅದೇ. ಸೊ ಅದಕ್ಕಾಗಿ ಬೈಬಲ್ ಓದುವಂಥವ್ರಿಗೆ ಇದು ಉಪಯೋಗಕರವಾಗುತ್ತೆ. ಕೆಲವೊಬ್ಬರಿಗೆ ಆ ಅಕ್ಷರಗಳು ಯಾಕೆ ಬರೆದಿರ್ತಾರೆ ಗೊತ್ತಿರಲ್ಲ, ಆ ನಂಬರ್ಸ್ ಯಾಕಿದೆ ಗೊತ್ತಿರಲ್ಲ, ಅದು ಯಾಕಿದೆ ಗೊತ್ತಿರಲ್ಲ, ಸುಮ್ಮನೆ ಓದ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಓದ್ಕೊಂಡು ಹೋಗೋದ್ರಿಂದ ಪ್ರಯೋಜನವೇನೂ ಇಲ್ಲ.